ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 516. ಇವತ್ತಿನ ಕತೆ ಜಿಪುಣ ಮತ್ತು ಪಾಯಸ. ರಾಮಪುರ ಅಂತೇಳಿ ಊರು. ಅಲ್ಲಿ ಕೃಷ್ಣ ಶೆಟ್ಟಿ ಅಂತೇಳಿ ಒಬ್ಬ ಶೆಟ್ಟಿ ಇದ್ದಾನೆ. ಮದುವೆಯಾಗಿದೆ, ಗಂಡ ಹೆಂಡತಿ ಇಬ್ಬರೇ. ಅವನು ಸಣ್ಣ ಅಂಗಡಿ ಇಟ್ಕೊಂಡಿದ್ದಾನೆ. ಜೀವನಕ್ಕೇನು ತೊಂದರೆ ಇಲ್ಲ, ಸ್ವಲ್ಪ ಭೂಮಿನೂ ಇತ್ತು. ಆದರೆ ಮಕ್ಕಳಿಲ್ಲ. ಈ ಶೆಟ್ಟಿ ಸ್ವಭಾವ ಏನಪ್ಪ ಅಂದರೆ ಮಹಾ ಜಿಪುಣ, ಕಂಜೂಸ್. ಎಷ್ಟು ಆದಾಯ ಇದ್ದರೂ ಸಹಿತ ಹೊಟ್ಟೆ ತುಂಬ ಊಟ ಮಾಡ್ತಿರ್ಲಿಲ್ಲ, ಒಳ್ಳೆ ಬಟ್ಟೆ ಹಾಕ್ಕೊಡ್ತಿರ್ಲಿಲ್ಲ. ತನ್ನ ಹೆಂಡತಿಗೂ ಬಟ್ಟೆ ಇಲ್ಲೇ ಇಲ್ಲ. ಎಲ್ಲದರಲ್ಲೂ ಉಳಿತಾಯ. ನೋಡಿ, ಇವನು ಬಟ್ಟೆ ಹರಿದ್ರೆ ಅದನ್ನೇ ಹೊಲ್ಸ್ಕೊಂಡು ಹೆಂಡತಿ ಹತ್ರ ಹೊಲ್ಸ್ಕೊಂಡು ಹಾಕ್ಕೊಳ್ತಿದ್ದ. ಯಾಕೆ ಬಟ್ಟೆ ಯಾಕೆ ಹೊಸ್ತು ಹಾಕ್ಕೋಬೇಕು, ದುಡ್ಡು ಯಾಕೆ ದಂಡ ಮಾಡಬೇಕು ಅಂತ. ಅವನು ಪಂಚೆ ಅಂಗಿ ಎಲ್ಲ ಎಷ್ಟು ಹರಿದು ಹಳೇದಾದ್ರೂ ಅದನ್ನೇ ಒಗೆಯೋದು ಮತ್ತು ಸೂಜಿ ತಗೊಂಡು ಹೊಲಿಯೋದು ಹಾಕ್ಕೊಳ್ಳೋದು. ಖಾಲಿ ಚಪ್ಪಲಿ, ಯಾಕಪ್ಪ ಬೇಕು ಚಪ್ಪಲಿ ದುಡ್ಡು ಖರ್ಚು ಮಾಡೋದು ಅಂತೇಳಿ ಬರಿಗಲ್ನಾಗೆ ಓಡಾಡ್ತಿದ್ದ. ಕೊಲ್ಲು ಮುಳ್ಳು ಚುಚ್ಕೊಂಡ್ರು ಅಯ್ಯೋ ಅದೇನಾಗತ್ತೆ ಅಂಥೇಳಿ ಅದಕ್ಕೆ ಅಸಡ್ಡೆ ಮಾಡಿಬಿಡೋ. ಹೆಂಡತಿಗೆ ತಲೆಗೆ ಹಚ್ಕೊಳ್ಳೋಕ್ಕೆ ಕೊಬ್ಬರಿ ಎಣ್ಣೆಯೇ ಇಲ್ಲ. ಹಾಗಾಗಿ ಎಲ್ಲವೂ ಸಹಿತ ಅವಳು ತಲೆ ಕೂದಲೆಲ್ಲನೂ ಗುಂಗುರಾಗಿ ಕೆಟ್ಟೋಗಿ. ಅವಳಿಗೂ ಹರಕ್ಕೆ ಸೀರೆ, ಮೈಯಲ್ಲಿ ಬಂಗಾರ. ಛೇ ಒಂದು ಒಳ್ಳೆ ಸೀರೆನೇ ಕೊಡಿಸಿಲ್ಲ ಅಂದಮೇಲೆ ಬಂಗಾರವೇ ಇಲ್ಲ. ಕೊರಳಿರೋ ಮಾಂಗಲ್ಯದ ಬದಲು ತಾಳಿಬಟ್ಟು ಬದಲು ಒಂದು ಅರ್ಥದ ಕೊಂಬು ಕಟ್ಟಿದ್ದ. ಅಂಥ ಕಂಜೂಸ್. ಇನ್ನು ಊಟ ಮಾಡಬೇಕಲ್ಲಪ್ಪ, ಏನು ಹೇಳ್ತೀರಿ? ಮನೆಯಲ್ಲಿ ಪ್ರತಿದಿನವೂ ಸಹಿತ ಅನ್ನ ಮಾಡೋರು. ನಾವೇನು ಮಾಡ್ತೀವಿ, ಅನ್ನ ಊಟ ಮಾಡಬೇಕಾದ್ರೆ ತಿಳಿ ಸಾರು, ಸಾಂಬಾರು, ಪಲ್ಯ, ಚಟ್ನಿ ಪುಡಿ, ತೋವೆ ಇವೆಲ್ಲ ಇರಬೇಕು. ಬಿಸಿಬೇಳೆ ಬಾತು ಪಲಾವ್ ಇಲ್ಲೇ ಇಲ್ಲ. ಕೊನೆಗೆ ಏನು ಮಾಡ್ತಾರೆ, ಎಂಥ ಬಡವರಾದರೂ ಸಹಿತ ರಾಗಿ ಅಂಬ್ಲಿ ಮಾಡಿದರೆ, ಅನ್ನದ ಗಂಜಿ ಮಾಡಿದರೆ ಒಂಚೂರು ಉಪ್ಪು ಹಾಕ್ಕೊಂಡು ತಿಂತಾರೆ, ಒಂಚೂರು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾರೆ. ಇವನ ಏನು ಮಾಡ್ತಿದ್ದ, ಉಪ್ಪು ಹಾಕಿದರೆ ಉಪ್ಪಿಗೆ ದುಡ್ಡು ಖರ್ಚು ಅಂಥೇಳಿ ಒಣ ಹಿಟ್ಟನ್ನೇ ಕಲ್ಸ್ಕೊಂಡ್ಬಿಟ್ಟು ತಿಂದುಬಿಡೋದು. ಇಲ್ಲ ಬರೀ ಅನ್ನಕ್ಕೇನೆ ಅನ್ನನೇ ತಿಂದುಬಿಡೋದು. ಉಪ್ಪು ಹುಳಿ ಖಾರ ರುಚಿನೇ ಇಲ್ಲ, ಬರೀ ಹಂಗಂಗೆ ತಿನ್ನೋದು. ಪ್ರಾಣಿಗಳೇ ವಾಸಿ, ಅದಕ್ಕಿಂತ ಹತ್ತತ್ತು ಯಾಕೆ ದುಡ್ಡು ಖರ್ಚಾಗತ್ತೆ. ಚಪಾತಿ ಕೆಲವು ಸಲ ರೊಟ್ಟಿ ಮಾಡಿದರೆ ಅದನ್ನೇನು ಮಾಡೋದು, ಗಂಡ ಹೆಂಡತಿ ತಟ್ಟೆಲಿ ಇಟ್ಕೊಂಡು ಚೆನ್ನಾಗಿ ನೀರು ಹಾಕ್ಕೊಂಡು 3 ದಿನ ಅದನ್ನು ನೀರು ಕುಡಿದು ಚಪಾತಿ ತಿಂದ್ವಿ ಅಂತೇಳಿ ತೃಪ್ತಿ ಪಡೋರು. ಹಾಗಾಗಿ ಏನಾಗಿತ್ತಪ್ಪ, ನಿನ್ನ ಹಾಸಿಗೆ ಅಯ್ಯೋ ಅಲ್ಲಿ ಇಲ್ಲಿ ಹರಕು ಚಾಪೆ ಮೇಲೆ ಮಲ್ಕೊಳ್ಳೋರು. ಇನ್ನು ಇವ್ರ ಮನೆಗೆ ಭಿಕ್ಷುಕರು ಬಂದ್ರ ಇವರೇ ತಿಂತಿರ್ಲಿಲ್ಲ, ಭಿಕ್ಷುಕರ ತಿಂದಿರ್ಬೇಕಾದ್ರೆ ಕಸ್ಕೊಂಡ್ಬಿಡೋರು. ಹಾಗಾಗಿ ಯಾರು ಭಿಕ್ಷುಕರು ಇವ್ರ ಮನೆ ಬಾಗಿಲಿಗೆ ಬರ್ತಿರ್ಲಿಲ್ಲ. ನಾಯಿಗ ಇವರೇ ತಿನ್ನಲ್ಲ, ಇನ್ನು ನಾಯಿಗೇನಾಗ್ತಾರೆ, ನಾಯಿಗಳು ಇವ್ರ ಮನೆ ಬಾಗಿಲಿಗೆ ಬರ್ತಿರ್ಲಿಲ್ಲ. ಇಂಥ ಜಿಪುಣ. ಇವನಿಗೂ ಸಹಿತ ಒಂದಿನ ಏನೋ ಅನ್ನಿಸ್ಬಿಡ್ತು. ಆದರೆ ಎಲ್ಲಿ ಯಾರ ಮನೆಗೆ ಊಟ ಆದರೂ ಹೋಗಿಬಿಟ್ಟವ್ರು, ಗಂಡ ಹೆಂಡತಿ ಇಬ್ಬರು. ದೇವಸ್ಥಾನದಲ್ಲಿ ಸಮಾರಾಧನೆ, ಅಯ್ಯೋ ಪ್ರಸಾದಮು ಅಂತೇಳಿ ಕೂತ್ಕೊಂಡು 2 ದಿನಕ್ಕಾಗೋಟ್ಟು ಊಟ ಮಾಡ್ಕೊಂಬಂದ್ಬಿಡೋರು. ಯಾರು ಕರಿಬೇಕು ಅಂತಿರಲಿಲ್ಲ, ಪ್ರಸಾದ ಬಂದಿದ್ದೀನಿ ಅಂತೇಳಿ ಗಂಡ ಹೆಂಡತಿ ಉಂಡು ಬಂದ್ಬಿಡೋರು. ಹಿಂಗಿರ್ಬೇಕಾದ್ರೆ ಏನಾಗಿದೆ, ಎಲ್ಲೋ ಹೋದಾಗ ಒಂದು ಶಾವಿಗೆ ಪಾಯಸ ತಿಂದುಬಿಟ್ಟಿದ್ದ, ಭಾಳ ರುಚಿ ಹತ್ತು ಬಿಟ್ಟಿದೆ. ಒಂದಿನ ಹೆಂಡತಿಗೆ ಹೇಳ್ದ, ನೋಡೇ ಶಾವಿಗೆ ಪಾಯಸ ಮಾಡೆ, ಮೊನ್ನೆ ಇವ್ರ ಮನೆಗೆ ಹೋಗಿದ್ವಲ್ಲ ದೊಡ್ಡಪ್ಪನವ್ರ ಮನೆಯಲ್ಲಿ, ಏನು ಚೆನ್ನಾಗಿ ಮಾಡಿದರು, ಹಾಗೆ ನೋಡು ಅದಕ್ಕೇನೇನು ಬೇಕು ಹೇಳು, ಸಾಮಾನು ತಂದು ಕೊಟ್ಬಿಡ್ತೀನಿ, ಶಾವಿಗೆ ಪಾಯಸ ಮಾಡು, ಚೆನ್ನಾಗಿ ಮಾಡು, ನಾವಿಬ್ಬರೇ ಹೊಟ್ಟೆ ತುಂಬ ತಿಂದುಬಿಡೋಣ ಅಂತ. ಅವಳಿಗೂ ಹೌದಲ್ವೇ, ನನ್ನ ಗಂಡನಿಗೆ ಎಷ್ಟು ದೊಡ್ಡ ಒಳ್ಳೆ ಬುದ್ಧಿ ಬಂದುಬಿಟ್ಟಿದೆ, ಚೆನ್ನಾಗಿ ಸಾಮಾನು ತರಿಸಿ ಮಾಡಬೇಕು ಅಂತ ಅವಳು ತೀರ್ಮಾನ ಮಾಡಿ, ಸ್ವಾಮಿ ನಾನು ಹೇಳಿದ ಪದಾರ್ಥ ಎಲ್ಲ ತಂದು ಕೊಟ್ಟರೆ ನಾನು ಚೆನ್ನಾಗಿ ಪಾಯಸ ಮಾಡಿಕೊಡ್ತೀನಿ, ಇಬ್ಬರು ತಿನ್ನೋಣ ಅಂದರು. ಸರಿ, ಏನೇನು ಬೇಕು ನೋಡಿ, 2 ಲೀಟ್ರು ಹಾಲು. 2 ಲೀಟ್ರು ನೋಡಿ ತಂದು ಕೊಟ್ಟರೆ ಮಾಡ್ತೀನಿ, ಆಯಿತು. 1 ಪ್ಯಾಕೆಟ್ ಶಾವಿಗೆ ತೊಗೊಂಬನ್ನಿ, ಮತ್ತು ತುಪ್ಪ, ದ್ರಾಕ್ಷಿ ಗೋಡಂಬಿ ಇಷ್ಟನ್ನು ತಂದರೆ ನಾನು ಮಾಡಿಕೊಡ್ತೀನಿ. ಇವನು ಜನಮೇಪಿ ಶಾವಿಗೆ ತಂದಿಲ್ಲ, 2 ಲೀಟ್ರ್ ಹಾಲು ತಂದಿಲ್ಲ, ದ್ರಾಕ್ಷಿ ಗೋಡಂಬಿ ಇವನು ಮನೆಗೆ ತಂದೇ ಇಲ್ಲ. ಹೋದ, ಶಾವಿಗೆ ಪ್ಯಾಕೆಟು, ಹಾಲು, ದ್ರಾಕ್ಷಿ ಗೋಡಂಬಿ ಎಲ್ಲವನ್ನು ತಂದುಬಿಟ್ಟ. ಏನು ಮಾಡಿದ್ದಾಳೆ, ಒಲೆ ಹಚ್ಕೊಂಡ್ಲು,
ಮೊದಲು ತುಪ್ಪ ಬಾಣಲೆಗೆ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಹುರಿದ್ಲು. ಮನೆಯೆಲ್ಲ ಘಮ 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 ವಾಸನೆ. ಜೊತೆಗೆ ಶಾವಿಗೆ ಹುರಿದ್ಲು. ಆಯಿತು. ಈಗ ನೀರಿನಲ್ಲಿ ಬೇಯಿಸಲಿಲ್ಲ, ಶಾವಿಗೆಯನ್ನು ಹಾಲಿನಲ್ಲೇ ಬೇಯಿಸ್ತಾ ಇದ್ದಾರೆ. ಹಾಲಿನಲ್ಲೇ ಬೇಯ್ತಿದ್ರೆ ಘಮ ಘಮ ವಾಸನೆ ಬರ್ತಾ ಇದೆ. ದ್ರಾಕ್ಷಿ ಗೋಡಂಬಿ ಹಾಕಿದ್ಲು, ಕೈ ಆಡಿದ್ಲು. ಅಬಾಬ ಅಕ್ಕಪಕ್ಕದ ಮನೆಗೆಲ್ಲ, ರಸ್ತೆಗೆಲ್ಲ ಘಮ ಘಮ ವಾಸನೆ ಶಾವಿಗೆ ಪಾಯ್ತು. ಶೆಟ್ಟಿಗಂತೂ ಆಹಾ ಅಯ್ಯಯ್ಯೋ ಅಯ್ಯಯ್ಯೋ ಬೇಗ ಬಡೆ, ಬೇಗ 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 ಅಂತಿದ್ದಾನೆ. ಅಷ್ಟು ವಾಸನೆ. ಆಯಿತು, ಕೆಳಗೆ ಇಟ್ಲು. ಸ್ವಲ್ಪ ಆರಲಿ, ಇಬ್ಬರು ಪಾಯಸನ ತಿನ್ನೋಣ ಅಂತಿದ್ದಾಗ ಬಾಯಲ್ಲಿ ಇಬ್ಬರಿಗೂ ನೀರು ಬರ್ತಾಯಿತ್ತು. ಯಾರು ಬಂದ್ಬಿಟ್ಟು ಹುಷಾರು ಬಾಗ್ಲಾಕಂಬ ಅಂದಿದ್ದ. ಪಾಯಸ ಮಾಡೋಕ್ಕಿಂತ ಮೊದಲೇ ಬಾಗ್ಲಾಕ್ಬಿಟ್ಟಿದ್ರು. ಇನ್ನೇನು ಇಬ್ಬರು ಸಹಿತ ಪಾಯಸವನ್ನು ತಟ್ಟೆಗೆ ಹಾಕ್ಕೊಂಡು ತಿನ್ನಬೇಕು ಮುಚ್ಚಿಟ್ಟಿದ್ರಲ್ಲಪ್ಪ ಅನ್ನೋ ಅಷ್ಟೊತ್ತಿಗೆ ಹೊರಗಡೆಗೆ ಯಾರೋ ಬಾಗಿಲು ತಟ್ಟಿಬಿಟ್ಟು ನಮ್ಮ ಶೆಟ್ಟಿಗೆ ಎಲೆ ಹೊಡೆದಂಗಾತು. ಅಯ್ಯೋ ಯಾರೋ ಬಂದ ಬಿಡಿ ಮಗ, ಅಯ್ಯೋ ಬಂದ್ಬಿಡ್ತಾನೆ, ಪಾಯಸ ಕೊಡಬೇಕು ಅಂತೇಳಿ ಪಾಯಸ ತೊಗೊಂಡೋಗಿ ಒಳಗಡೆ ಇಟ್ಟುಬಿಟ್ರು. ಸರಿ, ಬಾಗಿಲು ತೆಗಿತಾ ನೋಡ್ತಾನೆ ಇವನು ಗೆಳೆಯ. ಇವನೇ ಜಿಪ್ಪಣ ಅಂದರೆ ಇವನು ಅವ್ರ ಅಪ್ಪ ಬಂದವನು. ಇವನು ಹಣೆ ಬರ ಗೊತ್ತಿತ್ತು. ಓ ಏನೇ ಯಾಕೆ ಬಂದು ಹೋಗು, ಆಮೇಲೆ ಬಾ ಏನು ಹಿಂಗಂತಿದ್ಯಾ? ಏನೋ ಘಮ ವಾಸನೆ ಬರ್ತಾ ಇದೆ, ಪಾಯಸದ ವಾಸನೆ. ನಾನು ನಿಮ್ಮ ಜೊತೆಗೆ ತಿಂದೆ ಹೋಗ್ತೀನಿ ಅಂದುಬಿಟ್ಟ. ನನಗೋಸ್ಕರ ಮಾಡಿದಿರ ಅಲ್ವಾ? ಇವನಿಗೆ ಪ್ರಾಣ ಹೋದಂಗೆ ಆಗಿಬಿಡ್ತು. ಇಲ್ಲಪ್ಪ, ನಮ್ಮಲ್ಲಿ ಪಾಯಸವೇ ಮಾಡಿಲ್ಲ, ಸುಳ್ಳು, ಪಕ್ಕದ ಮನೆ ವಾಸನೆ ಅಲ್ಲ. ಏನೋ ಸಾಕಾಕೊಂಡು ನೋಡ್ದ. ಅವನು ಇನ್ನೂ ಕಡಿಮೆ ಬಂದು ಒಳಗಡೆ ಕೂತೇ ಬಿಟ್ಟ. 5 ನಿಮಿಷ ಆಯಿತು, 10 ನಿಮಿಷ ಆಯಿತು. ಹೋಗೋ ನಂಗೆ ತಲೆನೋವು, ನಾನು ಮಲ್ಕೋಬೇಕು, ಅಂಗಡಿಗೆ ಹೋಗ್ಬೇಕು ಅಂದರೆ ನಡಿ ನಾನು ಹೋಗ್ತೀನಿ, ನಾನು ಬರ್ತೀನಿ, ನಾನು ನಂಬರ್ 1ಗೆ ಹೋಗ್ತೀನಿ, ನಾನು ಬರ್ತೀನಿ, ನಂಬರ್ 2ಕ್ಕೆ ಹೋಗ್ತೀನಿ, ನಾನು ಬರ್ತೀನಿ ಅಂತ ಬೆನ್ನು ಹತ್ತು ಬಿಟ್ಟಿದ್ದಾನೆ. ಇವನಿಗೆ ಏನಾದ್ರು ಮಾಡಿ ಇವ್ನು ಕಳಿಸಿ ಪಾಯಸ ಕುಡಿಯೋಣ ಅಂತ ಆಸೆ. ಇವನೇನು ಮಾಡಿಬಿಟ್ಟ, ಇದಕ್ಕೆ ಗೆದೆ ಹಾಡ್ಕೊಂಡು ಅಯ್ಯೋ ಸಾತ್ತೆ ಅಂತ ಬಿದ್ದುಬಿಟ್ಟ. ಅಯ್ಯೋ ನಮ್ಮ ಯಜಮಾನ್ರಿಗೆ ಏನಾಯಿತು ಅಂತ ಅವಳು ನಾಟಕ ಶುರು ಮಾಡಿಬಿಟ್ಲು. ಹೋಗಿ ಸ್ವಾಮಿ, ಹೋಗಿ ನಮ್ಮ ಯಜಮಾನ್ರಿಗೆ ಅನಾರೋಗ್ಯ, ನಾನು ನೋಡ್ಕೋಬೇಕು. ಅಯ್ಯೋ ಅಕ್ಕಾರೆ, ಹಂಗಂದ್ರೆ ಹಿಂಗೆ ಅವ್ರನ್ನ ಅಕ್ಕಪಕ್ಕವ್ರು ಕರೆಯೋಣ, ಆಸ್ಪತ್ರೆಗೆ ತರ್ಸೋಣ ಅಂತೇಳಿ ಬಾಯಿ ಬರ್ಕೊಂಡು ಬರ್ರೋ ನಮ್ಮ ಶೆಟ್ಟಿಗೇನೋ ಆಗ್ಬಿಟ್ಟಿದೆ ಅಂತೇಳಿ ಶೆಟ್ಟಿ ಏನು ಮಾಡ್ದ, ಹ್ಞೂ ಅಂತಿದ್ದವನು ಸತ್ತೋಗಿಲ್ಲ ಅಂದ್ಕೊಟ್ರು ಹೋಗ್ತಾರೆ ಅಂತೇಳಿ ಹಿಂಗೆ ಉಸಿರಾಡೋದು ನಿಲ್ಸಂಗೆ ಬಿದ್ದುಬಿಟ್ಟ. ಎಲ್ಲರೂ ಗಾಬರಿ ಆಗ್ಬಿಡ್ತಾರೆ. ಅಯ್ಯೋ ನಮ್ಮ ಶೆಟ್ಟಿ ಪಾಪ ಸತ್ತೋದ ಅಂಥೇಳಿ ಮುಖತ್ರ ಬೇಡಿದ್ದಾರೆ, ಉಸಿರೇ ಇಲ್ಲ. ಶೆಟ್ಟಿ ಅಷ್ಟು ಚೆನ್ನಾಗಿ ಅಭಿನಯಿಸ್ತಾ ಇದ್ದಾನೆ. ಅವ್ನ ಹೆಂಡತಿಗೆ ಸಂತೋಷ, ಎಲ್ಲ ಹೋಗ್ಬಿಡ್ತಾರೆ, ನಾವು ಇವ್ರು ಪಾಯಸ ತಿನ್ಬೋದು ಅಂತ. ಇವರು ಅಂದ್ಕೊಂಡಿದ್ದೊಂದು ಆಗಿದ್ದೊಂದು. ಎಲ್ಲ ಜನ ಬಾಯ್ ಪಡ್ಕೊಂಡು ಅಯ್ಯೋ ಪಾಪ ಅವ್ರಿಗೆ ನಿಂಟಿಲ್ಲ, ನಮ್ಮ ಶೆಟ್ಟಿ ಹೋಗ್ಬಿಟ್ಟ, ನಾವೇನಾದ್ರು ಮಾಡಬೇಕು, ಅವನ ಹೆಣ ಒಪ್ಪ ಮಾಡಬೇಕು ಅಂತಿದ್ದಾರೆ. ಸರಿ, ಹೊರಗಡೆ ಯಾರೋ ಏನು ಮಾಡಿದ್ರು, ಬಿದಿರುಗಳ ತಂದರು, ಅದು ಇದೆಲ್ಲ ತಂದರು, ಮಡಕೆ ಕುಡಿಕೆ ತಂದರು. ಅಯ್ಯೋ ಶೆಟ್ಟಿ ಸತ್ತ, ನಡೀರಿ ಹೆಣೆ ಹೊತ್ಕೊಡೋಕೆ ಸ್ಮಶಾನಕ್ಕೆ ಹೋಗೋಣ, ಸುಡೋಣ ಅಂತೇಳಿ ಕಟ್ಗೆ ಹಾಕ್ಸಿದ್ದಾರೆ. ಎಲ್ಲ ಒಂದೊಂದು ಕೆಲಸ ಮಾಡಿಬಿಟ್ಟಿದ್ದಾರೆ. ಇನ್ನೇನು ಎಲ್ಲ ಸಹಿತ ನಾರಾಯಣ ಅಂಥೇಳಿ ಶೆಟ್ಟಿ ಹೆಣ ಎತ್ಕೊಂಡು ಹೋಗೋಕ್ಕೆ ಹೊರಟಿದ್ದಾರೆ. ಆಗ ಹೇಳಿದ್ಲು, ಸ್ವಾಮಿ ಹೇಳ್ರಿ, ಇನ್ನೂ ಇದೆ ಸೊಟ್ಟು ಬಿಡ್ತಾರೆ ರೀ, ಬ್ಯಾಡ್ರಿ ಹೇಳ್ರಿ ಸಾಕು ಅಂತ. ಶೆಟ್ಟಿಗೆ ನಾನು ಎತ್ತರ ಈ ಕೆಟ್ಟ ಕೆಲಸ, ನನ್ನ ಗೆಳೆಯನು ಕೊಡಬೇಕು, ಬಂದಿರೋರೆಲ್ಲ ಪಾಯಸ ಕೊಡಬೇಕು, ನಾನು ನಾಟಕ ಆಡಿನ ಗೊತ್ತಾಗುತ್ತೆ, ಅಯ್ಯಯ್ಯೋ ಅಂತೇಳಿ ಉಸಿರು ಬಿಗಿಡ್ಕೊಂಡೆ ಮಲಗಿಬಿಟ್ಟ. ಸೀದಾ ಅವನು ಹೆಣೆ ಎತ್ಕೊಂಡು ಚಟ್ಟದ ಮೇಲೆ ಇಟ್ಟರು, ಕಟ್ಟಿದ್ರು. ಸೀದಾ ನಾರಾಯಣ ಅಂದ್ಕೊಂಡು ಸ್ಮಶಾನಕ್ಕೆ ತೊಗೊಂಡೋದ್ರು. ಸ್ಮಶಾನದಲ್ಲೂ ಸಹಿತ ಕಟ್ಟಿಗೆ ಹುಟ್ಟಿದ್ದಾರೆ, ಚಟ್ಟದ ಮೇಲೆ ಇಟ್ಟೇ ಬಿಟ್ರು. ಆವಾಗ ಯಾರೋ ಒಬ್ಬ ಬಂದು ಮಡಿಕೆ ಹಿಡ್ಕೊಂಡ, ಬೆಂಕಿ ಕೊಡ್ತೀನಿ ಅಂತ ಬಂದ್ಬಿಟ್ಟ. 3 ಸಲ ಅವನು ಸುತ್ತಾಯಿತು. ಇನ್ನೇನು ಬೆಂಕಿ ಕೊಡಬೇಕು, ಹೆಂಡತಿ ಹೇಳಿ ಬ್ಯಾಟ್ರಿ ಹೇಳ್ರಿ ಅಂದರು ಸಹಿತ ಶೆಟ್ಟಿ ಹೇಳಲಿಲ್ಲ. ಎತ್ತರ ಮತ್ತು ಪಾಯಸ ಕೊಡಬೇಕಲ್ಲ, ನಾನು ಸತ್ತೆ ಅಂತೇಳಿ ಮಲ್ಕೊಂಡೇ ಬಿಟ್ಟ. ಯಾರೋ ಬಂತು ಇದ್ದವನು ಇವನಿಗೆ ಚಟ್ಟಕ್ಕೆ ಬೆಂಕಿ ಕೊಟ್ಟ, ಚೀತೆಗೆ ತಗದಾಗ ಹತ್ಕೊಂಡು ಉರಿಯಿತು. ಶೆಟ್ಟಿ ಪಾಯಸ ಕೊಡಲಾರ್ದೆ ಸತ್ತೇ ಹೋಗಿಬಿಟ್ಟ. ಹೆಂಡತಿ ಬಂದು ಗಂಡ ಸತ್ತ ಮೇಲೆ ಪಾಯಸ ತಿಂತಾಳ, ಅಯ್ಯಯ್ಯೋ ಅಂತ ಅಳ್ತಾ ಕೂತ್ಲು. ನೋಡಿ ಮಕ್ಕಳೇ, ಎಂತೆಂಥ ಕಂಜೂಸ್ಗಳಿರ್ತಾರೆ. ಮನುಷ್ಯ ದುಂದು ವೆಚ್ಚ ಮಾಡಬಾರ್ದು. ಭಗವಂತ ಕೊಟ್ಟಾಗ ತಾವು ತಿನ್ನಬೇಕು, 4 ಜನಕ್ಕೂ ಕೊಡಬೇಕು. ನೋಡಿ, ಮಿತವ್ಯಯ ತಪ್ಪಲ್ಲ, ಆದರೆ ದುಡ್ಡೇ ಖರ್ಚು ಮಾಡಿದೆ, ದುಡ್ಡು ಅಂದ್ಕೊಂಡು ದುಡ್ಡನ್ನು ಖರ್ಚು ಮಾಡಿದೆ ನಾವು ತಿಂದೆ ಸತ್ತರೆ ಏನು ಉಪಯೋಗ? ನೆನ್ಪಿಟ್ಕೊಳ್ಳಿ, ನಾವು ಯಾವತ್ತೂ ಈ ನಮ್ಮ ಜಿಪ್ಪುಣ ಶೆಟ್ಟಿ ಥರ ಆಗಬಾರ್ದು. ನಮ್ಮ ಹತ್ರ ದುಡ್ಡು ಇದ್ದಾಗ ಒಳ್ಳೆ ಊಟ ತಿಂಡಿ ಮಾಡೋಣ, ಬಟ್ಟೆ ಹಾಕ್ಕೊಳ್ಳೋಣ, ಸಂತೋಷ ಪಡೋಣ, 4 ಜನಕ್ಕೂ ಕೊಡೋಣ, ಒಳ್ಳೆ ರೀತಿ ಬದುಕು, ಒಳ್ಳೆ ಕೆಲಸ ಮಾಡೋಣ. ಯಾವ ಕಾರಣಕ್ಕೂ ನಾವು ತಿಂದೆ ಬೇರೆಯವ್ರಿಗೆ ಕೊಡದೆ ಏನಾದ್ರು ಕೊಡಬೇಕಾಗುತ್ತೆ, ಪ್ರಾಣ ಕೊಡೋವಂಥ ಕೆಲಸ ಚಿಪ್ಪುಡ್ತಾನೆ ಮಾಡಬಾರ್ದಲ್ವಾ? ನಮಸ್ಕಾರ.